ಗೊತ್ತಿಲ್ಲ, ಭಗವಂತ ನನಗೆ ದರ್ಶನವೇ ಕೊಡಲಿಲ್ಲ. ಯಾಕಂದ್ರೆ ಬೆಳಿಗ್ಗೆ ನನಗೆ 10 ಗಂಟೆಗೆ ಫ್ಲೈಟ್ ಇತ್ತು. ಬೆಳಿಗ್ಗೆ 6 ಗಂಟೆಗೆ ನಾನು ಬಿಟ್ಟರೆ ನಿಮ್ಗೆ ಗೊತ್ತು ಕುಂಭಮೇಳ, ನಾನು ಏರ್ಪೋರ್ಟ್ ಹೋಗೋದಕ್ಕೆ 4 ಗಂಟೆ ಬೇಕಾಗಿತ್ತು. ಹಾಗಾಗಿ ಭಗವಂತನ ದರ್ಶನ ಆಗಿಲ್ಲ. ನಿನ್ನ ಇಚ್ಛೆ ನೀನು ಇದ್ದಂಗೆ ಮಾಡು ಅಂತೇಳಿ ಹೊರಟು 2 ದಿನಕ್ಕೆ ನನ್ನ ಫ್ರೆಂಡ್ ಒಬ್ರು ಮಾಸ್ತಿ, ನಮ್ಮ ಡೈಲಾಗ್ ರೈಟರ್ ಮಾಸ್ತಿ ಅವ್ರು ಕರೆದು, ಸರ್ ನಿಮ್ಗೇನೋ ಒಂದು ಗಿಫ್ಟ್ ತಂದಿದ್ದೀನಿ ನಾನು ಅಂದರು. ನನ್ನ ಗಿಫ್ಟ್ ಏನು ಇಸ್ಕೊಳ್ಳಲ್ಲಪ್ಪ ಅಂದೆ. ಸರ್ ನಿಮ್ಮ ಮನೇಲಿ ಎಲ್ಲೋ ಒಂದು ಕಡೆ ಶೋ ಇಡೋವಂಥದ್ದು, ನನ್ನ ಮನೇಲಿ ಶೋ ಇಟ್ಟು ಮನೇನೇ ತುಂಬೋಗಿದೆ, ನಾನು ಏನೂ ತಗೊಳ್ಳಲ್ಲ ನಾನು ಅಂತ ಇದನ್ನ ರಸ್ತೆಯಲ್ಲಿ ನಿಂತ್ಕೊಂಡು ನಾನು ಜಗಳ ಮಾಡ್ತಾ ಇದ್ದೀನಿ. ಅವ್ರು ಹೇಳಿದ್ರು, ಇಲ್ಲ ಸರ್ ಅಟ್ಲೀಸ್ಟ್ ನನ್ನ ಪ್ರೀತಿಯಿಂದ ತಂದಿದ್ದೀನಿ, ಈ ಗಿಫ್ಟ್ ಪ್ಯಾಕ್ನ ಓಪನ್ ಮಾಡಿ ನೋಡ್ಬಿಡಿ ಅಂತ ಹೇಳಿದ್ರು. ಆಯಿತು, ನೀನು ಪ್ರೀತಿಯಿಂದ ತಂದಿ, ಅದಕ್ಕೋಸ್ಕರ ನೋಡ್ತೀನಿ ಏನಿದೆ ಅದು ಓಪನ್ ಮಾಡಿ ಗಿಫ್ಟ್ ಪ್ಯಾಕ್ ಅಂದೆ. ಗಿಫ್ಟ್ ಪ್ಯಾಕ್ ಓಪನ್ ಮಾಡಲ್ಲ, ಆ ಶಿವನೇ ಬಂದಿದ್ದ ಸರ್. ಆ ಮೂರ್ತಿ ಅವ್ನು ಗಿಫ್ಟ್ ನಂದಿದ್ದು ಅಂಗ ಎಗಲದ ಮೂರ್ತಿ ಶಿವನೇ. ಅದು ಇವತ್ತು ನಾನು ಮನೆ ಪೂಜೆ ರೀತಿ ನಿಂತ್ಕೊಳ್ತೀನಿ, ಅದೇ ರೀತಿ ಇರುವಂತ ಪೋಸಲ್ಲ ಶಿವನೇ ನಾನು ಮನೆಗೆ ಬಂದಿದ್ದ. ಅಂದ್ರೆ ಸಿಂಪಲ್ ಆಗಿ ನಾವು ಅರ್ಥ ಮಾಡ್ಕೊಳ್ಬೇಕು, ಮಗನೇ ನೀನು 1000 ಕಿಲೋಮೀಟರ್ ಹುಡುಕೊಂಡು ನನ್ನ ಬಂದು ಅಲ್ಲಿ ನಿಂತ್ಕೊಂಡು ದರ್ಶನ ಮಾಡೋದಲ್ಲ, ನಾನೇ ನಿನ್ನ ಮನೆಗೆ ಬರ್ತೀನಿ. ದಟ್ ಈಸ್ ಶಿವ.